ನಿಕಟಪೂರ್ವ ಮೇಯರ್ ಅವರು ಹೇಳಿದಾಗೆ ನಮ್ಮ ದಾವಣಗೆರೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಒಳ ಕ್ರೀಡಾಂಗಣ ಬಿಟ್ಟರೆ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ ಸೌಲಭ್ಯಗಳನ್ನು ಹೊಂದಿರುವ ಹಾಗೇನೆ ಅತಿ ಹೆಚ್ಚು ಬಜೆಟ್ನ 6.5 ಕೋಟಿ ಹಣದ ಒಂದು ಬಜೆಟ್ನ ಈ ಕಾರ್ಯ ಇಲ್ಲಿ ಪೂರ್ಣ ಆಗಿದೆ. ಈಗಾಗಲೇ ಜನವರಿಲೇ ಆಗಿರೋದ್ರಿಂದ ಅದರ ಒಳ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಅತ್ಯುತ್ತಮವಾಗಿರುವಂಥ ವ್ಯವಸ್ಥೆಗಳು ಈ ಒಳ ಕ್ರೀಡಾಂಗಣದಲ್ಲಿ ಇದ್ದಾವೆ. ಜನವರಿ ಅಂದರೆ ಈಗಾಗಲೇ 6 ತಿಂಗಳಾಗಿದೆ. ಇನ್ನೂ ಕೂಡ ಉದ್ಘಾಟನಾ ಭಾಗ್ಯ ಕಂಡಿಲ್ಲ. ಯಾವುದೇ ಕೆಲಸಗಳು ಒಂದು ಸರ್ಕಾರ ಅತ್ಯಂತ ಕ್ರಿಯಾಶೀಲವಾಗಿ ಆಗಿದೆ ಅಂದರೆ ಇಲ್ಲಿ ಆ ಭಾಗದಲ್ಲಿ ನಡೆದಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಗಮನ ವಹಿಸಿ ಆ ಸಕಲ ಸವಲತ್ತುಗಳನ್ನು ಜನಸಾಮಾನ್ಯರಿಗೆ ಒದಗಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಇನ್ನು 6 ತಿಂಗಳು ಕೂಡ ಆದರೂ ಕೂಡ ಈ ಒಂದು ಒಳ ಕ್ರೀಡಾಂಗಣ ಉದ್ಘಾಟನೆ ಆಗಿಲ್ಲ. ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳು, ಮಾನ್ಯ ಮಂತ್ರಿಗಳು ಎಲ್ಲರೂ ಕೂಡ ಈ ಕಡೆ ಗಮನವನ್ನು ಹರಿಸಿ ದಯಮಾಡಿ ಇಡೀ ದಾವಣಗೆರೆಗೆ ಬೇಕಾಗಿರುವಂಥದ್ದು, ಇಲ್ಲಿ ಬರೀ DCM ಬಡಾವಣೆಗೆ ಮಾತ್ರ ಅಲ್ಲ, ಇಡೀ ದಾವಣಗೆರೆಯ ಎಲ್ಲ ಕ್ರೀಡಾಪಟುಗಳಿಗೆ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಧ್ಯಾನ ಅಂದರೆ ಯೋಗ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ಬರೀ ಕ್ರೀಡೆಗಳಿಗೆ ಮಾತ್ರ ಅಲ್ಲ, ಈ ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ಅತ್ಯುತ್ತಮ ವ್ಯವಸ್ಥೆಯನ್ನು ಹೊಂದಿರುವಂಥ ಪ್ರತಿಷ್ಠಿತ ಒಳ ಕ್ರೀಡಾಂಗಣ ಇದಾಗಿದೆ. ಆದಷ್ಟು ಬೇಗ ಇದರ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಇದರ ಸದ್ಬಳಕೆ ಆಗಬೇಕು. ಒಂದು ವೇಳೆ ಹೀಗೆ ತಡ ಮಾಡ್ತಾ ಹೋದರೆ ಅಲ್ಲಿ ಏನು ಒಳ ವ್ಯವಸ್ಥೆಯನ್ನು ಮಾಡಿದರೋ ಅದರ ಮೇಲ್ವಿಚಾರಣೆ ಇಲ್ಲದೆ ಅಲ್ಲಿ ಒಂದಷ್ಟು ಹಾಳಾಗುವಂಥ ಅದು ಕೂಡ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಮೇಲ್ವಿಚಾರಣೆ ಆಗಬೇಕು, ಜೊತೆಗೆ ಉದ್ಘಾಟನೆ ಆಗಬೇಕು. ಇದರ ಸದುಪಯೋಗ ನಮ್ಮ ಇಡೀ ದಾವಣಗೆರೆಯ ಕ್ರೀಡಾಪಟುಗಳಿಗೆ, ವಿಶೇಷವಾಗಿ ನಮ್ಮ DCM ನಾಗರಿಕರ ಸಂಘದ ಅಧ್ಯಕ್ಷನಾಗಿ ಇಲ್ಲಿನ ಕ್ರೀಡಾಪಟುಗಳಿಗೂ ಕೂಡ ಅಕ್ಕಪಕ್ಕದವರಿಗೂ ಕೂಡ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮವನ್ನು ಅತಿ ಶೀಘ್ರವಾಗಿ ಕೈಗೊಂಡು ಈ ನಿಟ್ಟಿನಲ್ಲಿ ಯಾವುದೇ ಪಕ್ಷಭೇದ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇದು ಉದ್ಘಾಟನೆ ಆಗಬೇಕು ಅನ್ನುವಂಥ ಮನವಿಯನ್ನು ನಾನು KH ಮಂಜುನಾಥ್ ರೆಡ್ಡಿ, ನಾಗರಿಕ ಸಂಘದ ಅಧ್ಯಕ್ಷರಾಗಿ ತಮ್ಮಲ್ಲಿ ಮಾಧ್ಯಮಗಳ ಮುಖಾಂತರ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಅರುಣ್ ಕುಮಾರ್ SS, ನಾನು ಜಯನಗರ A ಬ್ಲಾಕ್ನ ವಾಸಿಯಾಗಿದ್ದು, ಸುತ್ತಮುತ್ತ ಈ ಸ್ಟೇಡಿಯಂಗೆ ಸಂಬಂಧಪಟ್ಟಂಗೆ 5 ರಿಂದ 6 ಏರಿಯಾಗಳು ಕವರ್ ಆಗುತ್ತೆ. ಅಂದರೆ ಸಾಕಷ್ಟು ಜನಸಂಖ್ಯೆ ಕೂಡ ಈ ಏರಿಯಾದಲ್ಲಿದ್ದಾರೆ. ಎಲ್ಲ ಏರಿಯಾದವ್ರ ಮಕ್ಕಳಲ್ಲೂ ಎಲ್ಲ ಸ್ಪೋರ್ಟ್ಸಲ್ಲೂ ಇದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳು ಕೂಡ ಎಲ್ಲೆಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಸಣ್ಣ ಪುಟ್ಟ ಪಾರ್ಕ್ಗಳಲ್ಲಿ. ಆ ಪಾರ್ಕ್ಗಳಲ್ಲಿ ಈ ಮಳೆ ಬಂದಾಗ ವ್ಯವಸ್ಥೆ ನಿಮ್ಗೆ ಗೊತ್ತೇ ಇರುತ್ತೆ. ಮಳೆ ಬಂದಾಗ ತುಂಬಾ ಕೆಸರಾದಾಗ ಹುಡುಗರು ಆಟ ಆಡೋದು ಆಗ್ದಲೆ ಮನೆಯಲ್ಲೂ ಕೂಡ ಬಯಸ್ಕೊಂಡು ಯಾವುದೇ ರೀತಿ ಅವರು ಅಚೀವ್ಮೆಂಟ್ ಇಲ್ದಂಗೆ ಸಾಕಷ್ಟು ಹಿಂದುಳಿತಿದ್ದಾರೆ. ದಾವಣಗೆರೆ ನಗರದಲ್ಲಿ ಎಷ್ಟೋ ಸ್ಪೋರ್ಟ್ಸ್ ವ್ಯಕ್ತಿಗಳು ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋಗೋಕ್ಕಾಗ್ದಲೆ ಅವ್ರು ಹಿಂದುಳಿತಾರೆ. ಏನು ಕಾರಣ ಅಂತಂದ್ರೆ ಇದೆ, ಈ ರೀತಿ ಇಂಡೋರ್ ಸ್ಟೇಡಿಯಂಗಳು ರೆಡಿ ಆಗ್ತಿದ್ರು ಕೂಡ ಈ ಇಂಡೋರ್ ಸ್ಟೇಡಿಯಂಗಳು ಓಪನಿಂಗ್ ಆಗ್ದಲೆ ಸಾಕಷ್ಟು ಕೋಚಿಂಗ್ ವ್ಯವಸ್ಥೆ ಇಲ್ದಲೆ ವಿದ್ಯಾರ್ಥಿಗಳು ಅಥವಾ ನಾಗರಿಕ ವ್ಯವಸ್ಥೆಯಲ್ಲಿರುವಂಥ ಜನಗಳು ಕೂಡ ಅದರಿಂದ ವಂಚಿತರಾಗುತ್ತಾರೆ. ಆದ್ದರಿಂದ ಈ ಸ್ಟೇಡಿಯಂನ ಆದಷ್ಟು ಬೇಗ ಓಪನ್ ಮಾಡಿದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಧನ್ಯವಾದಗಳು.